ದೇಶದ ಭವಿಷ್ಯವಾದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವುದನ್ನು ಖಂಡಿಸಿ ವಿದ್ಯಾರ್ಥಿಗಳ ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಪ್ರಜಾಸತ್ತಾತ್ಮಕ ಚಿಂತನಾ ವೇದಿಕೆ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನೇಕ ವಿದ್ಯಾರ್ಥಿಗಳು ಹಾಗೂ ಮುಖಂಡರು ಸೇರಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಲವಿತ್ರಾ ಅವರು ಮಾತನಾಡಿ ಕೇಂದ್ರ ಸರ್ಕಾರದ ಮಕ್ಕಳ ಮೂಳೆ ಮುರಿಯುವ ಕೆಲಸ ಮಾಡಿದೆ ಎಂದು ಆಕ್ರೋಶ ಹೊರಹಾಕಿದರು. ದೆಹಲಿ ಒಳಗ ಏನಾಗ್ಯದ ಅನ್ನೋದು ನಾವೆಲ್ಲರೂ ನೋಡಿವಿ. ವಿದ್ಯಾರ್ಥಿಗಳು ಯುವ ಜನರು ಎರಡು ಪ್ರಶ್ನೆಗಳನ್ನು ಪ್ರಧಾನವಾಗಿ ಇಟ್ಕೊಂಡು ಅಲ್ಲಿ ಸ್ಟ್ರೈಕ್ ಮಾಡ್ಲಿಕ್ಕತ್ತಿದ್ರು. ಒಂದು, ನೀಟ್ ಪೇಪರ್ ಲೀಕ್ ಯಾಕಾಗ್ಯದ ಅದನ್ನು ವಿಚಾರಣೆ ಮಾಡಬೇಕು. ಅದ್ರ ಹಿಂದೆ ಏನು ನಮ್ಮ NTA ಡಿಪಾರ್ಟ್ಮೆಂಟ್ ನಡೆಸ್ತದೋ ಅದನ್ನು ಆ NTA ರದ್ದು ಮಾಡಬೇಕು. ಯಾಕಂದ್ರೆ ಇದಕ್ಕಿಂತ ಮುಂಚೆ ಭಾಳಷ್ಟು ಸಲ ಮೊದಲು ನೀಟ್ ಪೇಪರ್ ಲೀಕ್ ಆಗ್ಯದ. ಇದು ಮೊದಲನೇದಲ್ಲ. ಇದಕ್ಕಿಂತ ಮುಂಚೆನೂ ಕಳೆದ 10 ವರ್ಷದಾಗ ನೋಡಿದ್ವಿ ಅಂತಂದ್ರೆ ನಾವು ನೂರಾರು ಪೇಪರ್ ಲೀಕ್ಗಳ ಬಗ್ಗೆ ನೋಡಿವು. ನಾವು ಇದರ ಹೊಣೆ ಹೊತ್ತು ನಮ್ಮ ರಾಷ್ಟ್ರದ ಮಿನಿಸ್ಟ್ರ್ ಏನಿದ್ದಾರೆ, ಎಜುಕೇಷನ್ ಮಿನಿಸ್ಟ್ರು ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂಥೇಳಿ ಅಲ್ಲಿ ಮುಖ್ಯವಾಗಿದ್ದಂಥದ್ದು. ಆದ್ರೆ ಈ ವಿಷಯದ ಬಗ್ಗೆ ಸರ್ಕಾರ ಯಾವುದೇ ರೀತಿ, ನಾವು 25 ದಿವಸದ ತನಕನೂ ಅಲ್ಲಿ ಸ್ಟ್ರೈಕ್ ಮಾಡಿವಿ ವಿದ್ಯಾರ್ಥಿ ಯುವಜನರು, ಅಂದ್ರೆ ಒಬ್ಬರು ಬಂದು ನಮ್ಮ ಜೊತೆಗೆ ಅಲ್ಲಿ ಸಂಧಾನ ಮಾಡಲಿಲ್ಲ, ಮಾತುಕತೆ ಆಡಲಿಲ್ಲ. ಯಾವ ಲೆಕ್ಕದ ಮೇಲೆ ಕುರ್ಚಿ ಮೇಲೆ ಕೂತಾರೆ ಇವ್ರು ಸರ್ಕಾರದವರು? ನಾಚಿಕೆ ಆಗಬೇಕು. ಪೇಪರ್ ಎಕ್ಸಾಮ್ ಲೀಕ್ ಆಯಿತು, ಪೇಪರ್ ಲೀಕ್ ಆಯಿತು ಅಂದ ತಕ್ಷಣ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿಬಿಟ್ರು. ಮಕ್ಕಳ ಮೇಲೆ ಪ್ರೆಷರ್ ಎಷ್ಟು ಬೀಳ್ತದ? ಒಂದು ಸ್ವಲ್ಪ ಆದರೂ ಅದಾನ? ದೇಶದ ದೊಡ್ಡ ನಾಯಕರು ಅಂತ ಹೇಳ್ತಾರ ಪ್ರಧಾನಮಂತ್ರಿ ಮೋದಿ ಅವರು, ಅವರಿಗಂತೂ ಮಕ್ಕಳಿಲ್ಲ. ಮಕ್ಕಳ ತ್ರಾಸ ಏನನ್ನೋದನ್ನ ಗೊತ್ತಾಗ್ತದ ಅವರಿಗೆ? ಯಾವ ಲೆಕ್ಕದ ಮ್ಯಾಗ ಮಾತಾಡ್ತೀರಿ ನೀವು? ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು ಅನ್ನೋದೇನು ನಾವು ತಪ್ಪಾಗಿ ಕೇಳ್ತಾ ಇಲ್ಲ. ಒಬ್ರು ಅಕೌಂಟಬಿಲಿಟಿ ತಗೋಬೇಕಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಒಂದು ಎಕ್ಸಾಮು NTA ಒಳಗ ಒಂದು ಪೇಪರ್ ಲೀಕ್ ಆಗ್ತದ ಅಂದ್ರೆ ಇಷ್ಟು ದೇಶದ ರಕ್ಷಣೆ ಬಗ್ಗೆ ಮಾತಾಡೋರು ಒಂದು ಪೇಪರ್ ಹ್ಯಾಂಡಲ್ ಮಾಡ್ಲಿಕ್ಕೆ, ಒಂದು ಪೇಪರ್ ಲೀಕ್ ಆಗೋದನ್ನು ತಡೆಗಟ್ಟ ಕೆಪಾಸಿಟಿ ನಿಮಗಿಲ್ಲಲ್ಲ. ಯಾವ ರೀತಿ ಸರ್ಕಾರ ನಿಮ್ಮದು? ನಾವು ಪೇಪರ್ ಲೀಕ್ ಬಗ್ಗೆ ಅಲ್ಲಿ ಮಾತಾಡ್ತೀವಿ ಅಂತಂದ್ರೆ, ನಮ್ಮ ಹಕ್ಕುಗಳ ಬಗ್ಗೆ, ನಮ್ಮ ಫ್ಯೂಚರ್ ಬಗ್ಗೆ ನಾವಲ್ಲಿ ಮಾತಾಡ್ತೀವಿ ಅಂತಂದ್ರೆ ನಮ್ಮಗಳ ಮಧ್ಯೆನೇ ಅನೇಕ ವಿಷ ಬೀಜಗಳನ್ನು ಬಿತ್ತಲಿಕ್ಕೆ ನೀವು ಮಾತಾಡ್ತೀರಿ. ಧರ್ಮದ ಬಗ್ಗೆ ಅಲ್ಲಿ ಮಾತಾಡ್ತೀರಿ. ಅಲ್ಲಿ ಅಷ್ಟೆಲ್ಲ ವಿದ್ಯಾರ್ಥಿಗಳು ಕೂತ್ರೆ ಇವರೆಲ್ಲೋ ಪಾಕಿಸ್ತಾನದಿಂದ ಬಂದು ಕೂತಾರಿಲ್ಲಿ, ಇವ್ರಿಗೆ ಅನೇಕ ಟೆರರಿಸ್ಟ್ಗಳು ಫಂಡಿಂಗ್ ಮಾಡ್ತಾರೆ ಅನ್ನೋ ಮಾತಾಡ್ತೀರಿ. ನಾಚಿಕೆ ಆಗಲ್ಲ ನಿಮಗ? ಭಾಷಣಕ್ಕೆ ಬಂದಾಗ ನಮ್ಮ ಭಾರತ ದೇಶ ಯುವ ಜನ ಪ್ರಾಬಲ್ಯ ಹೊಂದಿರುವಂಥ ದೇಶ ಅಂತ ಹೇಳ್ತೀರಿ, ಯುವ ಭಾರತ ಅಂತ ಹೇಳ್ತೀರಿ. ಅದೇ ಯುವ ಜನರ ಮೂಳೆಯನ್ನು ಮುರಿಲಿಕ್ಕತ್ತೀರಿ ನೀವು ನಿಂತು. ಪೊಲೀಸರು ಒಬ್ಬೊಬ್ಬರು ಅವತ್ತು ನೋಡಿವು ನಾವು 20ನೇ ತಾರೀಕಿನ ಅರೆಸ್ಟ್ಗಳಾದಾಗ, ಪೊಲೀಸರು ಅಟ್ಯಾಕ್ ಮಾಡಿದಾಗ ಪೊಲೀಸರುಗಳು ನೇಮ್ ಪ್ಲೇಟ್ ಇಲ್ಲ. ಯಾರಿಗೆ ಹೆದರ್ಲಿಕ್ಕತ್ತೀರಿ ನೀವು? ಪೊಲೀಸರು ನೇಮ್ ಪ್ಲೇಟ್ಗಳಿಲ್ಲ. ಒಬ್ಬೊಬ್ರ ಕೈಲಿ ಅದ್ರ ಮಧ್ಯಕ್ಕೆ ಸಿವಿಲ್ ಡ್ರೆಸ್ ಒಳಗೆ ಬಂದು ಹೊಡಿಲಿಕ್ಕತ್ತಾರ. ಒಂದಾದ್ರೂ ಆ್ಯಕ್ಷನ್ಗಳು ತಗೊಂಡ್ರೆ ಯಾರು ಅವರು ಸಿವಿಲ್ ಡ್ರೆಸ್ನಾಗ ಬಂದು ನಮಗೆ ಹೊಡೆಯವರು? ಪೊಲೀಸರು ಗುಂಡಾಗಳಗತ್ಲೆ ವರ್ತನೆ ಮಾಡಿರಿ. ಪೊಲೀಸರು ರಕ್ಷಣೆ ಕೊಡಬೇಕು ಅನ್ನೋ ಮಾತು ಹೇಳ್ತಿರಲ್ಲ. ಯಾವ ರಕ್ಷಣೆ ಇದು ವಿದ್ಯಾರ್ಥಿಗಳ ಬಗ್ಗೆ, ಯುವ ಜನರ ಬಗ್ಗೆ ನಿಮ್ಮದು? ಮಹಿಳೆಯರ ಮೇಲೆ, ವಿದ್ಯಾರ್ಥಿನಿಯರ ಮೇಲೆ ನೋಡಿದ್ವಿ ವಿಡಿಯೋಗಳಲ್ಲಿ. ಯಾವ ರೀತಿ ಕೈ ಮೈ ಮುಟ್ಟಿದಿರಿ ನೀವು ನಮ್ಮದು? ಯಾರು ಎದೆ ಮುಟ್ಟಿದಿರಿ? ಒಂದು ಹುಡುಗಿ ಪಾಸ್ ಆಗಿ ಹೋಗ್ತಿದ್ದಾರೆ, ಬೆನ್ನಲ್ಲಿ ಕಾಲು ಮಧ್ಯಕ್ಕೆ ಲಾಠಿ ತುರುಕಿದವರು ನೀವೇ ಪೊಲೀಸರು. ನಾಚಿಕೆ ಆಗಬೇಕು. ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ಮಾತು ಆಡಲಿಲ್ಲ ಇಲ್ಲಿವರೆಗೂ. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಲೇಬೇಕು. ಇಷ್ಟೆಲ್ಲ ಆದರೂ ಒಂದು ಮಾತು ಬಂದಿಲ್ಲ ಇಲ್ಲಿವರೆಗೂ ನಿಮ್ಮಿಂದ. ವಿದ್ಯಾರ್ಥಿಗಳ ಹಕ್ಕಿಗಾಗಿ, ನಮ್ಮ ಭವಿಷ್ಯಕ್ಕಾಗಿ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಮೇಲೆ ನಡೀತಿರೋಂಥ ದೌರ್ಜನ್ಯ ನಾವು ಸಹಿಸಲ್ಲ. ನೀವು ಯಾವುದೇ ಹೆಸರು ಕೊಡ್ಬೋದು, ಜೆನ್ಸಿ, ಕಾಕ್ರೋಚ್, ನೀವೇನೇ ಅನ್ಬೋದು ನಮ್ಮನ್ನು. ವಿದ್ಯಾರ್ಥಿ ಯುವ ಜನರ ದನಿಯನ್ನು ನೀವು ತಡಿಲಿಕ್ಕಾಗಲ್ಲ. ನಾವು ಫಿಸಿಕ್ಸ್ ಓದ್ದವರು, ಸ್ಪ್ರಿಂಗ್ ಏನು ಅಂತ ಗೊತ್ತು. ಸ್ಪ್ರಿಂಗನ್ನು ನೀವು ಎಷ್ಟು ಒತ್ತುತ್ತೀರೋ ಅದ್ರ ಡಬಲ್ ಸ್ಪೀಡಲ್ಲಿ ವಾಪಸ್ ಬರ್ತದೆ. ನಾವು ಯುವ ಜನರ ಹಾಗೆ ಅದ್ರ ದುಪ್ಪಟ್ಟು ಸ್ಪೀಡ್ ಒಳಗೆ ನಿಮ್ಮನ್ನು ಎದುರು ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ಮಾತನಾಡಿ ಆಕ್ರೋಶ ಹೊರಹಾಕಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. The NEET 2026 paper leak. The system has failed us again and again. NEET 2024 there was a paper leak. The NEET 2026 there was again a paper leak. There is no government that takes accountability. This is democracy. We are the voice of
democracy. If we do not stand against them today, they shall do more worse things to the students. The youth that is the future of India, who have been fighting at the Jantar Mantar since 21 days. The police brutally beat them. That is the only thing we are against today. The government that does not work in the favor of youth, what kind of government is this? We are only against the government that is against the youth of India. We stand against them. The accountability, we need accountability. Mr. Narendra Modi, Mr. Dharmendra Pradhan, we need accountability for the failure of the system you have given us. That is all what we are against. I love my India, I love my country, but I hate this government. We need more. We need a fairer exams. We need more assurance that this will not happen in the future. That's all what we ask for. Thank you. ನಾವು ಒಂದು ವರ್ಷಲಿಂದ ನೀಟ್ ಎಲ್ಲ ಪ್ರಿಪೇರ್ ಆಗಿವಿ. ಲಾಸ್ಟ್ ಟೈಮ್ ನೀಟ್ ಲೀಕ್ ಆಯಿತು, ಮತ್ತು ಈ ಟೈಮ್ನು ಹಾಗೆ ಮಾಡ್ಯಾರ. 25 ದಿವಸ ಸೋನಮ್ ವಾಂಗ್ಚುಕ್ ಅವರು ನಮ್ಮ ವಿದ್ಯಾರ್ಥಿ ಸಲುವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ಯಾರ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರದವರು ಏನೂ ಹೇಳಿಲ್ಲ, ಏನೂ ಕ್ರಮನೂ ಕೈಗೊಳ್ಳಿಲ್ಲ. ನೆಕ್ಸ್ಟ್ ಎಲ್ಲರೂ ಬಂದರು, ಯಾರೂ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಈಗ ಹಿಂಗೆ ಆದ್ರೆ ನಮ್ಮ ಭವಿಷ್ಯ ಏನು, ಮುಂದಿನ ಪೀಳಿಗೆಗಳ ಭವಿಷ್ಯ ಏನು? ನಮ್ಮ ಭವಿಷ್ಯ ಸಲುವಾಗಿ ನಾವು ಹೋರಾಡ್ಲತ್ತೀವಿ, ನಾವು ರೂಪಿಸ್ಕೊಳ್ಳತ್ತೀವಿ. ಅವ್ರದ್ದೇನು ಅವರೆಲ್ಲ ಇದು ಶ್ರೀಮಂತರ ಅವ್ರದ್ದು ಬಗ್ಗೆ ನಮಗೇನೂ ಇಲ್ಲ. ನಾವು ಬಡವ್ರ ಮಕ್ಕಳು, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾವು ಹೆಂಗೆ ಮಾಡಬೇಕು? ಹಿಂಗೆ ಲೀಕ್ ಆಲತ್ತರ ಮುಂದಿನ ಪೀಳಿಗೆಗಳ ಭವಿಷ್ಯ ಏನು? ಅವ್ರ ಮನೆ ಸ್ಟ್ರೈಕ್ ಆಯಿತು, ಅಲ್ಲಿ ಪೊಲೀಸರೆಲ್ಲ ಅವ್ರದ್ದು ಲಾಠಿಗಳಿಗೆ ಮಳೆ ಹೊಡೆದು ಎಲ್ಲ ಕಡೆ ಗಾಯ ಆಯಿತು. ಅವ್ರದ್ರ ಬಗ್ಗೆ ಅವ್ರು ಏನು ಟ್ರೀಟ್ಮೆಂಟ್ ಕೊಡಲಿಲ್ಲ, ಏನು ಇದು ಏನಂತಾರೆ, ಏನು ಹೆಲ್ಪ್ ಮಾಡಲಿಲ್ಲ. ಅವರಿಗೆ ಏನಾಯ್ತು ಅಂತ ಕೇಳಿಲ್ಲ, ಅದ್ರ ಬಗ್ಗೆ ಏನು ಮಾಡಿಲ್ಲ. ನಿನ್ನೆ ಬಂದು ಮಾತಾಡಿದ್ರು, ಅದ್ರ ಸಂಬಂಧ ಏನಾಗ್ತದೆ? 25 ಸಾವಿರ ಸಾಯ ಸ್ಟೇಜ್ ಒಳಗಾರ, ಹಾಸ್ಪಿಟಲ್ ಒಳಗಾರ, ಅವ್ರದ್ದೇನು ಕೇಳಿಲ್ಲ ಅವರು. ಈಗೆಲ್ಲ ಲಾಠಿಲಿಂದ ಹೊಡೆದ್ರು, ಅವರೆಲ್ಲ ತಲೆ ಎಲ್ಲ ಇದು ಡ್ಯಾಮೇಜ್ ಆಯಿತು, ಕೈ ಕಾಲೆಲ್ಲ ಡ್ಯಾಮೇಜ್ ಆಯಿತು. ಅದ್ರ ಬಗ್ಗೆ ಏನು ಕೇಳಿಲ್ಲ. ಎಷ್ಟು ದಿವಸ ಉಪವಾಸ ಇದ್ದರು, ಎಲ್ಲ ಮಾಡಿದ್ರು. ಎಲ್ಲ ಹೆಣ್ಮಕ್ಳು ಇದ್ದರು, ಸಣ್ಣ ಮಕ್ಕಳು ಇದ್ದರು. ಅವ್ರದ್ದು ಸಣ್ಣ ಮಕ್ಕಳ ಬಗ್ಗೆ ಇವರಿಗೆ ಕೇರ್ ಇಲ್ಲ ಅಂದ್ರೆ ಮುಂದಿನ ಭವಿಷ್ಯ ಬಗ್ಗೆ ಏನು ಕೇರ್ ಇರ್ತದ? ಇದು ಎಜುಕೇಶನ್ ಸಿಸ್ಟಮ್ ಇಂಪ್ರೂವ್ ಆಗಬೇಕು. ಇಂಪ್ರೂವ್ ಆಗಿಲ್ಲ ಅಂದ್ರೆ ಮುಂದೆ ನಮ್ದು ಭವಿಷ್ಯ ಭಾಳ ಹಾಳಾಗ್ತದ, ಮುಂದಿನ ಪೀಳಿಗೆಗಳ ಬಗ್ಗೆ ಭಾಳ ಆಗ್ತದ. ಥ್ಯಾಂಕ್ ಯು.